ಇವತ್ತು ನಾನೊಂದು ನಿಮಗೊಂದು ಕತೆ ಹೇಳ್ತೀನಿ. ಆ ಕತೆ ಏನಪ್ಪ ಅಂದರೆ, ಆಗೋದೆಲ್ಲ ಒಳ್ಳೆಯದಕ್ಕೆ. ಒಂದೂರಲ್ಲಿ ಒಬ್ಬ ರೈತ ಇರ್ತಾನೆ. ಅವನಿಗೊಂದು ಕುದುರೆ ಇರುತ್ತೆ. ಆ ಕುದುರೆ ತೊಗೊಂಡು ಹೋಗ್ತಾ ಇರುವಾಗ ಆಕಸ್ಮಿಕವಾಗಿ ಆ ಕುದುರೆ ಕಾಡಲ್ಲಿ ತಪ್ಪಿಸ್ಕೊಂಡು ಹೋಗ್ಬಿಡುತ್ತೆ. ತುಂಬ ಹುಡುಕಾಡ್ತಾನೆ, ಸಿಗೋದೇ ಇಲ್ಲ. ಮರಳಿ ವಾಪಸ್ ಊರಿಗೆ ಬರ್ತಾನೆ. ಊರಿಗೆ ಬಂದಾಗ ಅಲ್ಲಿರೋಂಥ ಒಬ್ಬ ಯಜಮಾನ ಹೇಳ್ತಾನೆ, ಇರಲಿ ಬಿಡು, ಬೇಜಾರು ಮಾಡ್ಕೋಬೇಡ, ಅಳಬೇಡ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತಾನೆ. ಇದೇನಿದು ಕುದುರೆ ಕಳೆದೋದ್ರೆ ಹಿಂಗೆ ಆಗೋದೆಲ್ಲ ಒಳ್ಳೆಯದಕ್ಕಲ್ಲ ಅಂತನಲ್ಲ ಅಂತ ಬೇಜಾರಾಗುತ್ತಾ ರೈತನಿಗೆ. ಆನಂತರ ಊರಿನ ಜನನೂ ಹೇಳ್ತಾರೆ, ಏನು ಮಾತಾಡ್ತಾನೇನೋ ಅವನು ಅಂತ. ಸೊ 2 ದಿನ ಕಾಲ ಕಳೀತಾರೆ. ಕುದುರೆ ವಾಪಸ್ ಬರಲಿಲ್ಲ, ಎಲ್ಲಿ ಹುಡುಕಿದ್ರೂ ಸಿಗಲಿಲ್ಲ. 3ನೇ ದಿನ ಕುದುರೆ 5 ಕುದುರೆ ಬರ್ತವೆ ವಾಪಸ್. ಅದರಲ್ಲಿ 1 ಕುದುರೆ ಇವಂದಾಗಿರುತ್ತೆ. ಸೊ 5 ಕುದುರೆ ನೋಡಿದ ಮೇಲೆ ರೈತನಿಗೆ, ಓ ಹೌದಲ್ಲ, ಈ ಕುದುರೆಗಳು 1 ಕುದುರೆ ಹೋದಾಗ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂದಿದ್ರಲ್ಲ, ಅವ್ರಿಗೆ ಹೋಗಿ ಹೇಳ್ಬರೋಣ ಅಂತ ಹೋಗ್ತಾನೆ ಆ ಅಜ್ಜನ ಹತ್ರ. ಊರಿನ ಹಿರಿಯ ಆ ಅಜ್ಜಗೆ ಹೋಗಿ ಹೇಳ್ತಾನೆ, ಧನ್ಯವಾದಗಳು, ನೀವು ಹೇಳಿದ ಮಾತು ಅವತ್ತು ನನಗೆ ಅರ್ಥ ಆಗಲಿಲ್ಲ, ಇವತ್ತು ನನಗೆ ಅರ್ಥ ಆಯಿತು, 5 ಕುದುರೆಗಳು ಬಂದಿದ್ದಾವೆ ಇವತ್ತು ಅಂತ ಹೇಳ್ತಾನೆ. ಆ ನಂತರದಲ್ಲಿ ಸ್ವಲ್ಪ ದಿನ ಆದಮೇಲೆ ಆ ಅಜ್ಜ ಊರಿನ ಹಿರಿಯ ಇರ್ತಾನಲ್ಲ, ಅವನ ಮಗನೇ ಒಂದು ಸರಿ ಆ ಕುದುರೆ ಮೇಲೆ ಹತ್ತಿ ಹೋಗೋವಾಗ ಬಿದ್ದು ಕಾಲು ಮುರ್ಕೊಳ್ತಾನೆ. ಕಾಲು ಮುರ್ಕೊಂಡಾಗ ಅವನಿಗೆ ಬಂದು ಊರಿನ ಜನ ಎಲ್ಲ, ಅಯ್ಯೋ ಪಾಪ, ಹಿಂಗಾಗಬಾರ್ದಿತ್ತು, ಇನ್ಮೇಲೆ ಅವ್ನು ನಡೆಯೋಕ್ಕೆ ಆಗಲ್ಲಲ್ಲ, ಹೆಂಗೆ ಅಂತ ಎಲ್ಲ ಹೇಳಿದಾಗ ಆ ಅಜ್ಜ ಹೇಳ್ತಾನೆ, ಇಲ್ಲ, ಆಗೋದೆಲ್ಲ ಒಳ್ಳೆಯದಕ್ಕೆ, ಇರಲಿ ಬಿಡಿ, ಪರವಾಗಿಲ್ಲ ಅಂತಾನೆ. ಇವನೇನು ತಲೆ ಕೆಟ್ಟತ್ತೇನೋ ಈ ಅಜ್ಜಗೆ, ವಯಸ್ಸಾಗ್ಬಿಟ್ಟತ್ತೆ ಅಂತ ಅಂದ್ಕೊಂಡು ಹೋಗ್ತಾರೆ ಅವರು. ಆದರೆ ಸ್ವಲ್ಪ ದಿನ ಆದಮೇಲೆ ಆ ಊರಿನ ರಾಜ ಅನೌನ್ಸ್ ಮಾಡ್ತಾನೆ, ಯುದ್ಧಕ್ಕೆ ಪ್ರತಿಯೊಂದು ಮನೆಯಿಂದನೂ ಮಕ್ಕಳೆಲ್ಲರೂ ಯುದ್ಧದಲ್ಲಿ ಸೈನಿಕರಾಗಿ ಭಾಗವಹಿಸಬೇಕು, ಪ್ರತಿಯೊಬ್ಬರು ಬರಬೇಕು ಅಂಥೇಳಿ ಕರ್ಕೊಂಡು ಹೋಗ್ತಾ ಇರುವಾಗ ಆ ಅಜ್ಜನ ಮಗ ಕಾಲು ಮುರಿದಿರೋದ್ರಿಂದ ಇವನು ಬೇಡ, ಇವನು ಕರ್ಕೊಂಡೋಗಿ ಏನು ಮಾಡಬೇಕು ಅಂತ ಬಿಟ್ಟೋಗ್ತಾರೆ. ಪ್ರತಿಯೊಂದು ಮನೆಯಿಂದನೂ ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ. ಆಗ ಊರಿನ ಜನ ಎಲ್ಲ ಅರ್ಥ ಆಗುತ್ತೆ ಅಜ್ಜನ ಮಾತು. ಹೌದು, ನೀವು ಹೇಳಿದ್ದು ಮಾತು ಸತ್ಯ, ಆಗೋದೆಲ್ಲ ಒಳ್ಳೆಯದಕ್ಕೆ. ಅಟ್ಲೀಸ್ಟ್ ನಿಮ್ಮ ಮಗ ಕಾಲು ಮುರ್ಕೊಂಡಿದ್ರು ಪರವಾಗಿಲ್ಲ, ನಿಮ್ಮ ಮಗನೊಂದಿಗೆ ನೀವು ಲೈಫ್ ಲೀಡ್ ಮಾಡ್ತೀರಾ, ಜೀವನ ಪೂರ್ತಿ ಇರ್ತೀರ. ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಟ್ರು, ವಾಪಸ್ ಬರ್ತಾರೋ ಇಲ್ಲೋ ಅನ್ನೋ ಗ್ಯಾರಂಟಿನೂ ಇಲ್ಲ. ನೀವು ಹೇಳಿದ ಮಾತು ಆಗೋದೆಲ್ಲ ಒಳ್ಳೆಯದಕ್ಕೆ. ಏನೇ ಕೆಟ್ಟ ಸಿಚುವೇಶನ್ ಆಗಿದ್ದರೂ ಅದ್ರ ಹಿಂದೆ ಉದ್ದೇಶ ಒಳ್ಳೆಯದೇ ಇರುತ್ತೆ, ಆ ದೇವರ ಉದ್ದೇಶ ಒಳ್ಳೆಯದೇ ಇರುತ್ತೆ ಅನ್ನೋದಕ್ಕೆ ಈ ಕತೆ ಸಾಕ್ಷಿಯಾಗಿದೆ. ಥ್ಯಾಂಕ್ ಯು.